ಗವರ್ನರ್ ಗೆಹ್ಲೋಟ್ ಭೇಟಿ ಮಾಡಿರುವಂತದ್ದು ಡಿಕೆ ಶಿವಕುಮಾರ್. ಪದಗ್ರಹಣದ ದಿನಾಂಕದ ಬಗ್ಗೆ ಗವರ್ನರ್ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಜೂನ್ 1 ಅಥವಾ 5ಕ್ಕೆ ಡಿಕೆಶಿ ಪದಗ್ರಹಣ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. 2 ಡೇಟ್ ಕೊಟ್ಟಿದ್ದಾರೆ. ಜೂನ್ 1 ಅಥವಾ 5ಕ್ಕೆ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ. ಯಾವತ್ತು ಅನ್ನುವಂಥದ್ದು ಇನ್ನೂ ಕೂಡ ಅಧಿಕೃತ ಆಗಿಲ್ಲ. ಹೇಳ್ತಾ ಇರ್ತೀವಲ್ಲ, ದೈವ ಭಕ್ತ ಡಿಕೆ ಶಿವಕುಮಾರ್ ಯಾವಾಗ, ಯಾವ ಗಳಿಗೆಯಲ್ಲಿ, ಯಾವ ಮುಹೂರ್ತದಲ್ಲಿ, ಯಾವ ದಿನ ಅವರು ಅಧಿಕಾರಕ್ಕೆ ಏರಬೇಕು ಅನ್ನುವಂಥದ್ರ ಬಗ್ಗೆ ನೊಣವಿನಕೆರೆ ಅಜ್ಜಯ್ಯ ಅವರು ಹೇಳ್ತಾರೆ, ಅಥವಾ BP ಆರಾಧ್ಯ ಅವರು, ಇವರಿಬ್ಬರು ಸೇರಿ ಡಿಸೈಡ್ ಮಾಡ್ತಾರೆ. ಅವತ್ತು ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಲಿದ್ದಾರೆ. ಪ್ರಮುಖವಾಗಿ ಅವ್ರು ನಂಬುವಂಥದ್ದು ಹೆಚ್ಚಾಗಿ ನೊಣವಿನಕೆರೆ ಅಜ್ಜಯ್ಯ ಅವ್ರನ್ನ. ಅವ್ರು ಯಾವತ್ತು ಏನು ಹೇಳ್ತಾರೆ ನೋಡಬೇಕು. ಹಾಗೆ BP ಆರಾಧ್ಯ ಅವರು ಏನು ಹೇಳಿರ್ತಾರೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿದೆ 1 ಅಥವಾ 5. ಕಾಂಗ್ರೆಸ್ ಪಕ್ಷದ CLP ಸಭೆಗೂ ಮುನ್ನವೇ ದಿನಾಂಕ ನಿಗದಿ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ದಾರೆ. ಡಿಕೆಶಿ ಜೊತೆನೇ ಇದ್ರು ಜ್ಯೋತಿಷಿ BP ಆರಾಧ್ಯ ಅವರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ. ಪದಗ್ರಹಣಕ್ಕೆ ಬರಲಿದ್ದಾರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಆಗಮನ. ಯಾಕೆಂದ್ರೆ ಕಾಂಗ್ರೆಸ್ ಕೈಯಲ್ಲಿರುವಂತ ಅತಿ ದೊಡ್ಡ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ. ಹಿಮಾಚಲ, ತೆಲಂಗಾಣ, ಕೇರಳ ಇರ್ಬೋದು. ಆದರೆ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅತಿ ದೊಡ್ಡ ರಾಜ್ಯ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ. ಸೋಮವಾರ ಅಥವಾ ಶುಕ್ರವಾರ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು. ಮಧ್ಯಾಹ್ನ 1 ಗಂಟೆ ಬಳಿಕ ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ ರಾಜ್ಯಪಾಲರು. ಇಂದು ಲೋಕಭವನದಿಂದ ಹೊರಟ್ರೆ ನಾಳೆ ಸಂಜೆ ವಾಪಸ್ ಆಗಲಿರುವಂಥದ್ದು ರಾಜ್ಯಪಾಲರು. ಹೀಗಾಗಿ CLP ಸಭೆಗೂ ಮುನ್ನವೇ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. CLP ಸಭೆ ಆದ ಬಳಿಕ ನಾನೇ CLP ಲೀಡರ್, ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಹಕ್ಕನ್ನ ಮಂಡಿಸಿ ಅದಾದ್ಮೇಲೆ ಟೈಮ್ ಅನ್ನ ತಗೊಳ್ತಾರೆ. ಆದ್ರೆ ರಾಜ್ಯಪಾಲರು ಇರದಿರುವಂತ ಕಾರಣಕ್ಕೋಸ್ಕರ ಬೇಗನೆ ಹೋಗ್ಬಿಟ್ಟಿದ್ದಾರೆ CLP ಸಭೆಗೂ ಮುನ್ನ. ಭಾವಿ CM DKಶಿಗೆ ಅಜ್ಜಯ್ಯರಿಂದ ಕರೆಯನ್ನ ಮಾಡಲಾಗಿದೆ. ಪ್ರಮಾಣ ವಚನ ವಿಚಾರದ ಬಗ್ಗೆ ಚರ್ಚೆಗೆ ಕರೆಯನ್ನ ಮಾಡಲಾಗಿದೆ. ನಾಗರಬಾವಿ ಅಜ್ಜಯ್ಯನ ಮಠಕ್ಕೆ ತೆರಳಲಿರುವಂತದ್ದು ಡಿಕೆ ಶಿವಕುಮಾರ್. ಅಜ್ಜಯ್ಯ ಮಠಕ್ಕೆ ತೆರಳಿ ಪದಗ್ರಹಣ ದಿನಾಂಕದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ಡಿಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ನಂಬುವಂಥದ್ದು ಅದು ಅಜ್ಜಯ್ಯ, ನೊಣವಿನಕೆರೆ ಅಜ್ಜಯ್ಯ ಅವ್ರನ್ನೇ ನಂಬೋದು. ಯಾವುದೇ ಒಂದು ನಿರ್ಧಾರಗಳನ್ನ, ನಿಲುವುಗಳನ್ನ ಅಥವಾ ಶುಭ ಆಗುವಂತ ಸಂದರ್ಭಗಳಲ್ಲಿ ನಂಬುವಂಥದ್ದು ಅಜ್ಜಯ್ಯ ಅವರನ್ನ, ನೊಣವಿನಕೆರೆ ಅಜ್ಜಯ್ಯ ಅವ್ರನ್ನ. ಅಲ್ಲಿಗೆ ಹೋಗಿ ಭೇಟಿಯಾಗಿ ದಿನಾಂಕದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಅದಾದ್ಮೇಲೆ ಡಿಸೈಡ್ ಆಗುತ್ತೆ 1ನೇ ತಾರೀಕ, 5ನೇ ತಾರೀಕ ಅಥವಾ 3ನೇ ತಾರೀಕ ಅಂತ. ಮಂಗಳವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಡೌಟು, ಗುರುವಾರ ಕೂಡ ಡೌಟು. ಆದರೆ ಸೋಮವಾರ, ಬುಧವಾರ ಇಲ್ಲ ಶುಕ್ರವಾರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಗೊತ್ತಿದೆ. ಅದಕ್ಕೂ ಅಂದ್ರೆ CLP ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಆಗಿ ನಂತರ ಅವರು ಹೋಗಿ ಅಪ್ರೋಚ್ ಮಾಡೋದು ಸಂಪ್ರದಾಯ. ಆದ್ರೆ ಅದಕ್ಕೂ ಮುಂಚೆನೆ ಹೋಗಿ ಭೇಟಿಯಾಗಿರುವಂಥದ್ದು ಯಾವ ರೀತಿಯಾಗಿ ನೋಡಬೇಕು ಅಂತ, ರಾಜ್ಯಪಾಲರು ಇರೋದಿಲ್ಲ ಅನ್ನೋ ಕಾರಣಕ್ಕ ಅಥವಾ ಬೇರೆ ಏನಾದರೂ ರೀಸನ್ಸ್ ಇದಾವ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಗವರ್ನರ್ ವಿಚಾರವಾಗಿ ರಾಜಕೀಯವಾಗಿ ಒಂದು ಆಂತರಿಕವಾಗಿ ಆರೋಪವನ್ನು ಮಾಡ್ಕೊಂಡಿದೆ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಮೊನ್ನೆ ದಿನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲೇ ಗವರ್ನರ್ ಇರಲಿಲ್ಲ. ಎಲ್ಲೊಂದು ಕಡೆ ಸಂಬಂಧಿಕರ ಅನಾರೋಗ್ಯದ ಕಾರಣ ಅವರು ಮುಂಬೈಗೆ ಹೋದ್ರು ಅನ್ನುವಂಥದ್ದು. ಹಾಗಾಗಿನೇ ಎಲ್ಲೊಂದು ಕಡೆ ಗವರ್ನರ್ ನಡೆ ಏನಾದರೂ ಬೇರೆ ಬೇರೆ ರೀತಿಯ ಕಾರಣ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ನೂತನ ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥ ಡಿಕೆ ಶಿವಕುಮಾರ್ ಕೂಡ ಅದೇ ಒಂದು ವಿಚಾರದಲ್ಲಿ ಈಗ ಗವರ್ನರ್ ಭೇಟಿ ಮಾಡೋದ್ರ ಮುಖಾಂತರವಾಗಿ ಜೂನ್ 1 ಅಥವಾ 3, 5ನೇ ತಾರೀಕು ಈಗಾಗಲೇ ಇರುವಂಥ ಒಂದು ಭೇಟಿಗೆ ಇರ್ತೀರಾ ನೀವು ಅನ್ನೊಂದು ಮಾತುಗಳನ್ನು ಕೂಡ ಡಿಕೆ ಶಿವಕುಮಾರ್ ಆಡಿರುವಂಥದ್ದು. ಇಲ್ಲೊಂದು ಕಡೆ ಜೂನ್ 1ನೇ ತಾರೀಕು ಅಂದರೆ ಸೋಮವಾರ ಸಂಜೆ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ತೆಗೆದುಕೊಳ್ಳುವಂತ ಕೂಡ ಡಿಕೆ ಶಿವಕುಮಾರ್ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾದ ಬಳಿಕವಾಗಿ ಅಂದರೆ ಯಾವುದೇ ಸರ್ಕಾರ ರಚನೆಗೂ ಮುಂಚಿತವಾಗಿ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆ ಆಗಬೇಕು. ಅದಾದ ಬಳಿಕವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾದ ಬಳಿಕವಾಗಿ ನಾಯಕರು ಹೋಗಿ ಅಲ್ಲಿ ಗವರ್ನರ್ ಭೇಟಿ ಮಾಡಿ ಎಲ್ಲೋ ಒಂದು ಕಡೆ ಸರ್ಕಾರ ರಚನೆಗೆ ಹಕ್ಕುಮಂಡನೆ ಮಾಡುವಂಥದ್ದು ಕೇಳುವಂಥದ್ದು ಸಂಪ್ರದಾಯ. ಆದರೆ ಡಿಕೆ ಶಿವಕುಮಾರ್ ಮಾತ್ರ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಆಯ್ಕೆಗೂ ಮುಂಚಿತವಾಗಿಯೇ ಗವರ್ನರ್ ಭೇಟಿ ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದು ಕಡೆ ಗವರ್ನರ್ ಮಧ್ಯಾಹ್ನದ ನಂತರವಾಗಿ ಧರ್ಮಸ್ಥಳ ಅವರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ಮಧ್ಯಾಹ್ನ ಹೋದ್ರೂ ಕೂಡ ಬರುವಂಥದ್ದು ನಾಳೆ ಬೆಳಗ್ಗೆ ಆಗುತ್ತೆ. ಹಾಗಾಗಿ ಈಗ ಶಾಸಕಾಂಗ ಪಕ್ಷದ ಸಭೆ ಸಂಜೆ 4 ಗಂಟೆಗಿದೆ. ಶಾಸಕಾಂಗ ಪಕ್ಷದ ಸಭೆ ಮುಗಿದು ಹೋದ ನಂತರವಾಗಿ ಗವರ್ನರ್ ಸಿಗೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ವಿಚಾರವನ್ನು ತಿಳಿದು ಡಿಕೆ ಶಿವಕುಮಾರ್ ಮುಂಚಿತವಾಗಿಯೇ ಗವರ್ನರ್ ಕಚೇರಿಗೆ ಹೋಗಿ ಗವರ್ನರ್ ಭೇಟಿ ಮಾಡಿ ಜೂನ್ 1, 3, 5ನೇ ತಾರೀಕು ಕೂಡ ಈಗಾಗಲೇ ಲಭ್ಯತೆ ಬಗ್ಗೆ ಕೇಳಿದಿರುವಂಥದ್ದು. ಇಲ್ಲೊಂದು ಕಡೆ ಗವರ್ನರ್ ಅವರು ಈಗಾಗಲೇ ಜೂನ್ 1ನೇ ತಾರೀಕು ಸಿಗುವಂತ ನಿಟ್ಟಿನಲ್ಲಿ ಅಂದರೆ ನಾನು ಬರ್ತೀನಿ ಅನ್ನೋ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗಾಗಿನೇ ಜೂನ್ 1ನೇ ತಾರೀಕಿನ
ಹಾಗಾಗಿನೇ ಬಹುತೇಕವಾಗಿ ಅಂದ್ರೆ ಸೋಮವಾರ ಸಂಜೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಏನಿದೆ ಅದರ ಮೇಲೆ ನಿಂತ್ಕೊಂಡು ನೂತನವಾಗಿ ಮುಖ್ಯಮಂತ್ರಿ ಆಗಿ ಪದಗ್ರಹಣ ತೆಗೆದುಕೊಳ್ಳುವಂತ ಕೂಡ ಡಿ ಕೆ ಶಿವಕುಮಾರ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅಂತಿಮ ಕ್ಷಣದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಮೊದಲೇ ದೈವ ಭಕ್ತರು, ಈಗಾಗಲೇ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ದೇವಸ್ಥಾನಗಳನ್ನು ಕೂಡ ಸುತ್ತಿದ್ದಾರೆ, ದೇವರನ್ನು ಕೂಡ ಪೂಜೆಯನ್ನು ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಇಲ್ಲೊಂದು ಕಡೆ ಕಾಲ ಗಳಿಗೆಲ್ಲ ಕೂಡ ನೋಡಬೇಕಾಗುತ್ತೆ. ಹಾಗಾಗಿನೇ ತಮ್ಮ ಆಪ್ತ ಅಜ್ಜಯ ಏನಿದ್ದಾರೆ ಅವ್ರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಜ್ಜಯನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಮುಂದೆ ಯಾವ ಸಮಯ ಯಾವ ಗಳಿಗೆ ಅದನ್ನ ಮುಂಚಿತವಾಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಆ ಒಂದು ಸಮಯ ಮತ್ತೆ ದಿನಾಂಕವನ್ನ ರಾಷ್ಟ್ರೀಯ ನಾಯಕರಿಗೆ ಕಳಿಸಿಕೊಡುವಂಥದ್ದು ಅವತ್ತು ಬನ್ನಿ ಅನ್ನೋ ಮಾತನ್ನ ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಹೇಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾಗಿನೇ ಸಾಕಷ್ಟು ಡಿ ಕೆ ಶಿವಕುಮಾರ್ ನಡೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಇಲ್ಲೊಂದು ಕಡೆ ಸಿದ್ದರಾಮಯ್ಯ ಜೊತೆಗೆ ಗವರ್ನರ್ ಭೇಟಿ ಮಾಡ್ತಾರೆ ಅನ್ನೋ ಚರ್ಚೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಸಿದ್ದರಾಮಯ್ಯ ಈಗಾಗಲೇ ಪಾವಗಡಕ್ಕೆ ಹೋಗಿದ್ದಾರೆ, ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಮಣಪ್ಪ ತೀರ್ಕೊಂಡಿದ್ದಾರೆ, ಅಲ್ಲಿ ಅವರ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ಕೂಡ ಹೋಗಿದ್ದಾರೆ ಒಂದ್ ಕಡೆಗೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಈಗ ಗವರ್ನರ್ ಎಲ್ಲ ಒಂದ್ ಕಡೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಸಹೋದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಜೊತೆಗೂಡಿ ಅಲ್ಲಿ ಗವರ್ನರ್ ಭೇಟಿ ಮಾಡಿ ಈಗ ಜೂನ್ 1ನೇ ತಾರೀಕು ಪದಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ. ಅಂತಿಮವಾಗಿ ಜೂನ್ 1ನೇ ತಾರೀಕು ಅಂದ್ರೆ ಸೋಮವಾರನೇ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಜೊತೆಗೆ ಕೆಲವೊಂದು ಕಡೆ ಒಂದು 10 ರಿಂದ 15 ಜನ ಸಚಿವರುಗಳು ನೂತನವಾಗಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಇವತ್ತಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಯಾರೆಲ್ಲ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ಅವರ ಶಾಸಕರನ್ನು ಕೂಡ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಆದರೆ ಡಿಸಿಎಂ ಹುದ್ದೆ ವಿಚಾರವಾಗಿ ಇನ್ನೂ ಕೂಡ ಹೈಕಮಾಂಡ್ನಿಂದ ಸ್ಪಷ್ಟನೆ ಇಲ್ಲ. ಯಾಕಂದ್ರೆ ಹೈಕಮಾಂಡ್ನಿಂದ ಡಿಸಿಎಂ ಹುದ್ದೆಗಳು ಕ್ರಿಯೇಟ್ ಮಾಡಿದ್ರೆ ಅದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಗುರಿಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೇವಲವಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ 10 ರಿಂದ 15 ಜನ ಸಚಿವರುಗಳು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲೂ ಕೂಡ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ತಿಳಿಸುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.